ಸರ್, ಸೋಲೂರು ಹೋಬಳಿನ ನೆಲಮಂಗಲ ಕಾನ್ಸ್ಟಿಟ್ಯೂನ್ಸಿಗೆ ಸೇರಿಸ್ಬೇಕಾಗಿರೋದು ಮುಖ್ಯವಾದ ಉದ್ದೇಶ ಏನಪ್ಪ ಅಂತಂದರೆ, ನಮಗೆ ರೆವಿನ್ಯೂ ದಾಖಲೆಗಳು ಮಾಗಡಿ ತಾಲೂಕಲ್ಲಿದೆ. ನಮ್ಮ ಶಾಸಕರು ಬಂದು ವಿಧಾನಸಭಾ ಕ್ಷೇತ್ರ ಬಂದು ನೆಲಮಂಗಲಕ್ಕೆ ಬರುತ್ತೆ, ಜಿಲ್ಲಾ ಪಂಚಾಯಿತಿ ಬಂದು ತಾಲೂಕು ಪಂಚಾಯಿತಿ ಬಂದು ಮಾಗಡಿಗೆ ಹೋಗುತ್ತೆ. ಲೋಕಸಭಾ ಚುನಾವಣೆಯಲ್ಲಿ ಸಂಸದರು ಬಂದು ಚಿಕ್ಕಬಳ್ಳಾಪುರ ಕ್ಷೇತ್ರಕ್ಕೆ ಬರ್ತದೆ. ನಮಗೆ ಚಿಕ್ಕಬಳ್ಳಾಪುರ ಕ್ಷೇತ್ರಕ್ಕೆ ಸಂಸದರಿಗೆ ವೋಟ್ ಹಾಕಬೇಕು, ನೆಲಮಂಗಲ ಕ್ಷೇತ್ರಕ್ಕೆ MLA ವೋಟ್ ಹಾಕಬೇಕು. ನಮ್ಮ ರೆವಿನ್ಯೂ ರೆಕಾರ್ಡು, ನಮ್ಮ ಕಷ್ಟ ಸುಖ, ಇನ್ನೊಂದು ಮತ್ತೊಂದು ಕೋರ್ಟು ವ್ಯವಹಾರ, AC ಆಗಿರಲಿ DC ಆಗಿರಲಿ ಎಲ್ಲನೂ ಕೂಡ ಮಾಗಡಿಗೆ ಹೋಗಬೇಕು. ನಮಗೆ ಈ ಸೋಲೂರು ಹೋಬಳಿ ಹೆಡ್ ಕ್ವಾರ್ಟ್ರಿಂದ ರಾಮನಗರಕ್ಕೆ 70 ಕಿಲೋಮೀಟ್ರ್ ಹೋಗಬೇಕು. ನಮಗೆ 27 ಕಿಲೋಮೀಟ್ರ್ ಇರ್ತಕ್ಕಂಥದ್ದು ಬೆಂಗಳೂರು ಗ್ರಾಮಾಂತರ DC ಆಫೀಸು. ನಮಗೆ ದಯಮಾಡಿ DC ಆಫೀಸು ದೂರ ಮತ್ತು ತಾಲೂಕು ಆಫೀಸು ದೂರ. ನಾವು ಓಟ್ ಹಾಕೋದೇ ಒಂದು ಕಡೆಮಕ್ಕೆ, ನಾವು ಕೆಲಸ ಕೇಳೋಕೆ ಹೋಗೋದೇ ಒಂದು ಕಡೆಮಕ್ಕೆ. ನಮಗೆ ಅಭಿವೃದ್ಧಿ ಕುಂಠಿತವಾಗಿದೆ. ಈ ಭಾಗದಲ್ಲಿ ಜನರುಗಳಿಗೆ, ರೈತರಿಗೆ ತುಂಬ ತೊಂದರೆ ಆಗಿದೆ. DC ಆಫೀಸ್ಗೆ ನಾವು AC ಆಫೀಸ್ಗೆ ಹೋಗಬೇಕಾದ್ರೆ ರಾಮನಗರ ತಿರುಗಿನಲ್ಲಿ ಎಲ್ಲ ಸರ್ಕಾರಿ ಕಚೇರಿಗಳಿಗೆ ಎಲ್ಲ ಅಧಿಕಾರಿಗಳು ಸಿಗೋದು 3:30-4 ಗಂಟೆಗೆ. ನಮಗೆ ಬಸ್ಗಳಿಲ್ಲ. ಆ ರಾಮನಗರಕ್ಕೆ ಹೋಗಿ ಅಲ್ಲಿಂದ ಏನಾದರೂ ಒಂದು ರೆಕಾರ್ಡು, ಒಂದು ಕೋರ್ಟು, ಇನ್ನೊಂದು ಮತ್ತೊಂದು AC ಅವ್ರು ನೋಡಬೇಕು, DC ಅವ್ರು ನೋಡ್ಬೇಕು, ಬರಬೇಕಾದ್ರೆ 7 ಗಂಟೆ ಆಗುತ್ತೆ ಬಸ್ ಸ್ಟಾಪ್ಗೆ. ಆ 7 ಗಂಟೆ ಒಳಗೆ ಆ ಫಾರೆಸ್ಟ್ ಏಕನೂ ಕಾಡು ಪ್ರಾಣಿಗಳು ಇದ್ದಾವೆ, ಹೋಗೋಕ್ಕೆ ಬರಬೇಕಾದ್ರೆ ತುಂಬ ತೊಂದರೆ ಆಗುತ್ತೆ. ಜೀವನ ಕೈಲಿ ಹಿಡ್ಕೊಂಬರ್ಬೇಕು. ಏನು 1978 ಇಸ್ವಿ ಒಳಗೆ ಮಾಗಡಿ ತಾಲೂಕಿಗೆ ಸೇರಿಸೋರು ಇದುವರೆಗೂ ಪ್ರಯತ್ನ ಪಟ್ಟಂಥವ್ರು ಯಾರೂ ಇಲ್ಲ. ಪ್ರಯತ್ನ ಪಡ್ತಾರೆ, ಅರ್ಧಕ್ಕೆ ಬಿಡ್ತಾರೆ, ಪ್ರಯತ್ನ ಪಡ್ತಾರೆ, ಅರ್ಧಕ್ಕೆ ಬಿಡ್ತಾರೆ. ಏನೋ ಇದೊಂದು ಅವಕಾಶ ಬಂದಿದೆ. ದಯಮಾಡಿ ಸೋಲೂರು ಹೋಬಳಿನ ನಮ್ಮ ನೆಲಮಂಗಲ ಕಾನ್ಸ್ಟಿಟ್ಯೂನ್ಸಿಗೆ ಸೇರಿಸ್ಬೇಕು. ರೆವಿನ್ಯೂ ರೆಕಾರ್ಡನ್ನು ಸೇರಿಸ್ಬೇಕು, ದಾಖಲಾತಿಗಳೆಲ್ಲವನ್ನೂ ಸೇರಿಸ್ಬೇಕು. ಎಕ್ಸಾಂಪಲ್ ಕೊಡಬೇಕು ಅಂದರೆ, ನಾವು ಲೆಕ್ಕೇನಹಳ್ಳಿ ಪಂಚಾಯಿತಿ ಒಳಗೆ 2 ಬಾರಿ ಗ್ರಾಮ ಪಂಚಾಯತಿ ಸದಸ್ಯನಾಗಿದೆ. 2010ರಿಂದ ಇದುವರೆಗೂ ಏನು ಅಲ್ಲಿ ಅಂಬೇಡ್ಕರ್ ನಗರದಲ್ಲಿ ಮತ್ತು ಹಿರೇಹಿಂಪಳ್ಯ, ಲೆಕ್ಕೇನಹಳ್ಳಿ ಕಾಲೋನಿ ಒಳಗೆ ಎಲ್ಲ ಇರ್ತಕ್ಕಂಥ ಜನಗಳು ಫ್ರೀ ಸೈಟ್ಗಳು ಮತ್ತು ಮನೆಗಳನ್ನ ಕಟ್ಕೊಂಡು ಅಂಬೇಡ್ಕರ್ ನಗರದಾಗಿದ್ದಾರೆ. ಅವ್ರಿಗೆ ಆದಂಥ 100 ಎಕರೆ ಗೋಮಾಳವನ್ನು ಉತ್ಕೊಂಡು ಅವತ್ತಿಂದನೂ ಇಲ್ಲಿಂದ ಆಂಜನೇಯಮೂರ್ತಿ ಅವ್ರ ಕಾಲದಿಂದನೂ ಅದರಿಂದ ಹಿಂದೆ ಪೂರ್ವದಿಂದನೂ ಕೂಡ ಉಳುಮೆ ಮಾಡ್ಕೊಂಡು ಪಾಣಿಗಳು ಬರ್ಸ್ಕೊಂಡು, ಕಂಪ್ಯೂಟರ್ ಪಾಣಿನೂ ಬರ್ತಾ ಇದ್ದಾವೆ, ಉಳುಮೆ ಚೀಟಿನೂ ಕೊಟ್ಟವ್ರೆ, ವ್ಯವಸಾಯನೂ ಮಾಡ್ತಾವ್ರೆ. ಬರೀ ದುರಸ್ತಿಗೋಸ್ಕರ 2010ರಿಂದ ಸತತವಾದಂಥ ಪ್ರಯತ್ನವನ್ನು ಪಡ್ತಾ ಇದ್ದೀವಿ. 2010ರಲ್ಲಿ ಇಲ್ಲಿಂದನೇ ಎಲ್ಲ ಲಾರಿಗಳು ಜನಗಳು ತುಂಬ್ಕೊಂಡು ಹೋಗಿ ಅವತ್ತಿನ ತಹಸೀಲ್ದಾರ್ ಇದ್ದಂಥ ನಾಗರಾಜು ಅವರಿಗೆ ಮನವಿ ಕೊಟ್ವಿ. ನಾಗರಾಜು ಅವರು ತಾಲೂಕು ಸರ್ವೇರು ಪ್ರಭಾಕರ್ ಅಂತ ಅವ್ರನ್ನೂ ಕೂಡ ಕಳಿಸಿದ್ರು, ಸ್ಪಾಟ್ಗೆ ಕಳಿಸಿ ಸರ್ವೇನೂ ಮಾಡಿಸಿದ್ರು. ಎಲ್ಲನೂ ಆಯಿತು. ತಿರ್ಗಾ ಅದನ್ನೇನು ಮಾಡಿದ್ರು, ADLRಲ್ಲಿ 6 ತಿಂಗಳು ವರ್ಷ ತಕ್ಕ ಇಟ್ಕೊಂಡ್ರು. ಮತ್ತೆ ತಿರ್ಗಾ ಎಲ್ಲರೂ ಹೋಗಿ ಮಾಗಡಿ ತಾಲೂಕಿಗೆ ತಿರ್ಗಾ ಜನಗಳು ತುಂಬ್ಕೊಂಡು ಹೋಗಿ ಅಲ್ಲಿ ನಮಗೆ ತೊಂದರೆ ಆಗ್ತಾಯಿದೆ, ದಯಮಾಡಿ ನಮಗೆ ಕೋಡಿ ಮಾಡಿಕೊಡಿ ಅಂತ ಕೇಳಿದಾಗ ಅವರು DDLRಗೆ ರಾಮನಗರಕ್ಕೆ ಕಳಿಸೋರು. ರಾಮನಗರಕ್ಕೆ ಕಳಿಸಾಗ DDLR ಜಿಲ್ಲಾಧಿಕಾರಿಗಳ ಹತ್ರ ಹೋಗಿದ್ರು. ಅವತ್ತಿನ ಜಿಲ್ಲಾಧಿಕಾರಿಗಳು ಮಾನ್ಯ ಮಮತಾ ಮೇಡಮ್ ಅವ್ರಿಗೆ ಮನವಿ ಕೊಟ್ಟು ಅಲ್ಲಿಯೂ ಕೂಡ 4 ಲಾರಿಗಳ ಮುಖಾಂತರ ಜನಗಳೆಲ್ಲ ಹೋಗಿ ಮನವಿ ಕೊಟ್ವಿ. ತಿರ್ಗಾ ಅದು ಕೂಡ ಇವತ್ತಿನವರೆಗೂ ಅದು ಪೆಂಡಿಂಗೇ ಇದೆ. ಪ್ರತಿ ಸಾರಿಯೂ ಕೂಡ ಯಾರೇ ಬಂದ್ರೂ ಕೂಡ ನಮ್ಮ ಕೆಲಸಗಳಾಗ್ತಾಯಿಲ್ಲ. ನಮ್ಮ ಸೋಲೂರು ಹೋಬಳಿದು ಏನಾದರೂ ಒಂದು ರೆಕಾರ್ಡು ಅಂತ ಹೋದರೆ ತುಂಬ ಮಾಗಡಿ ತಾಲೂಕು ಆಫೀಸ್ಗೆ ಸೋಲೂರು ಹೋಬಳಿಯರ ಹಿರಿ ಅಂತ ಪಕ್ಕಕ್ಕೆ ಇಡ್ತಾರೆ. ನಮ್ಗೆ ಆಗುವಂಥದ್ದೇನು, ರಸ್ತೆಗಳಾಗಿಲ್ಲ, ಮೂಲಭೂತ ಸೌಕರ್ಯಗಳಿಲ್ಲ, ನಮ್ಗೆ ಅನುದಾನಗಳಿಲ್ಲ. ಅನುದಾನಗಳು ಕೇಳಕ್ಕೆ ಹೋದರೆ ಅಲ್ಲಿ ರೆಕಾರ್ಡ್ಗೆ ತಾಲೂಕು ಆಫೀಸು ಮತ್ತು ಜಿಲ್ಲಾ ಪಂಚಾಯಿತಿ ಬಂದು ನಮಗೆ ರಾಮನಗರ ಜಿಲ್ಲಾ ಪಂಚಾಯಿತಿ, ಇಲ್ಲಿನ ಶಾಸಕರ ಅನುದಾನನ ಆ ಜಿಲ್ಲಾ ಪಂಚಾಯಿತಿ ಕಳಿಸಿ ಅಲ್ಲಿಂದ ಇಲ್ಲಿಗೆ ಬರೋ ಅಷ್ಟೊತ್ತಿಗೆ ಎಷ್ಟು ಸೋರಿಕೆ ಆಗೋಗ್ಬಿಟ್ಟಿರ್ತದೆ, ಏನಾಗ್ತದೆ. ಇಲ್ಲಿ ಬರೋವಾಗ ಅವ್ರ ಕಾಲಾವಧಿನೇ ಮುಗ್ದೋಗ್ಬಿಟ್ಟಿರ್ತದೆ 5 ವರ್ಷ. ಇಂಥ ಪರಿಸ್ಥಿತಿಯಲ್ಲಿ ಇದ್ದೀವಿ. ದಯಮಾಡಿ ನಮಗೆ ಮಾನ್ಯ ಉಪವಿಭಾಗಾಧಿಕಾರಿಗಳು ಇದನ್ನೆಲ್ಲ ಮನಗೊಂಡು ರೈತರಿಗಾಗಿರ್ತಕ್ಕಂಥ ಅನಾನುಕೂಲಗಳು, ನಮಗೆ ರಸ್ತೆ ಸಂಪರ್ಕಗಳಿಲ್ಲ, ನ್ಯಾಯಯುತವಾದಂಥ ಸೌಕರ್ಯಗಳಿಲ್ಲ, ಎಲ್ಲವೂ ಕೂಡ ನಮಗೆ ಕೇವಲ ನಮ್ಮ ಲೆಕ್ಕೇನಹಳ್ಳಿ ಪಂಚಾಯತಿಯಿಂದ 8 ಕಿಲೋಮೀಟ್ರ್ ದೂರದಲ್ಲಿ ನಮಗೆ ನೆಲಮಂಗಲ ಇದೆ. ದಯಮಾಡಿ 6 ಪಂಚಾಯತಿ ರೆಜುಲೇಷನ್ ಮಾಡಿದ್ದೀವಿ. 6 ಪಂಚಾಯಿತಿಯಿಂದನೂ ರೆಜುಲೇಷನ್ ಕಾಪಿನ ಎಲ್ಲ ಸರ್ವ ಪಕ್ಷದವರು ಎಲ್ಲರೂ ಸೇರಿ ಹೋಗಿ DC ಅವ್ರಿಗೆ ಮನವಿ ಕೊಟ್ಟಿದ್ದೀವಿ. ಆ ಮನವಿಯಂತೆ ತಾವು ಇಲ್ಲಿಗೆ ಮನವಿಯನ್ನು ಸ್ವೀಕಾರ ಮಾಡಿ ಜನಗಳ ವಿಶ್ವಾಸ ಹೇಗಿದೆ ಅಂತ ತಿಳ್ಕೋಬೇಕು ಅಂತ ಬಂದಿರೋದ್ರಿಂದ ಎಲ್ಲರೂ ಕೂಡ ಒಗ್ಗರಳಿನಿಂದ, ಏಕಮತದಿಂದ, ಧ್ವನಿ ಮತದಿಂದ ತಮಗೆಲ್ಲರೂ ಕೂಡ ಇವತ್ತಿನ ದಿವಸ ನಾವು ಸಹಕಾರ ಕೊಟ್ಟಿದ್ದೀವಿ ಅಂತ ಹೇಳಿ ಮನವಿ ಮಾಡಿದ್ದೀವಿ. ಅದೇ ಪ್ರಕಾರ ಸರ್ಕಾರಕ್ಕೆ ಅಧಿಕಾರಿಯವರು ಕೂಡ, ಉಪವಿಭಾಗಾಧಿಕಾರಿಯು ಕೂಡ ನಾನು ಮನವಿ ಸಲ್ಲಿಸ್ತೀನಿ ಅಂತ ಹೇಳಿಕೆ ಕೊಟ್ಟಿದ್ದಾರೆ.